ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಮತ್ತು ಸಂತೋಷದ ಸಂಗತಿಯನ್ನು ಇವತ್ತು ನಾವು ಹೇಳ್ತಾ ಇದ್ದೇವೆ. ಈಗಾಗಲೇ KAS ಪೂರ್ವಭಾವಿ ಪರೀಕ್ಷೆಯನ್ನು 2 ಸಲ ಬರೆದಿದ್ದೀರಿ. ಆದರೆ ಭಾಷಾಂತರದ ಸಮಸ್ಯೆಗಳು, ಸರ್ಕಾರ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ APSC ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಹಲವಾರು ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ. ಅದೇ ರೀತಿ ಕೆಲವೊಬ್ಬರು ವಿದ್ಯಾರ್ಥಿಗಳು ನಮಗೆ KAS ಮಟ್ಟದ ಪ್ರಶ್ನೆ ಪತ್ರಿಕೆ ಅರ್ಥ ಆಗ್ತಾ ಇಲ್ಲ ಸರ್, ಅದನ್ನು ಹೊರತುಪಡಿಸಿ ಯಾವ ಪರೀಕ್ಷೆಗಳನ್ನು ನಾವು ಎದುರಿಸಬೇಕು ಅಂಥೇಳಿ ಬಹಳ ಜನ ಕೇಳಿದರ ಪ್ರಯುಕ್ತ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ಸುದ್ದಿ ಬಂದಿದೆ. ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳು ಜೊತೆಗೆ ಅಬಕಾರಿ ಗಾರ್ಡ್ ಸುಮಾರು 1200ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಸದ್ಯದಲ್ಲಿಯೇ ನೋಟಿಫಿಕೇಷನ್ ಆಗುವುದರಿಂದ ಆ ಹುದ್ದೆಗಳಿಗೆ ಪಠ್ಯಕ್ರಮ ಯಾವ ರೀತಿ ಇದೆ, ದೈಹಿಕ ಸಾಮರ್ಥ್ಯ ಯಾವ ಥರನಾಗಿರಬೇಕು, ಪರೀಕ್ಷೆಗಳನ್ನು ಹೇಗೆ ನಡೆಸ್ತಾರೆ, ಎಷ್ಟು ಪತ್ರಿಕೆಗಳಿರುತ್ತೆ ಎಂಬುದರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳಲಾಗಿದೆ. ಸರ್ಕಾರದ ಪತ್ರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರಗಳ ಕಡೆ ಗಮನ ಸೆಳೆಯಲಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿರ್ತಕ್ಕಂತಹ ಖಾಲಿ ಇರತಕ್ಕಂತಹ ಅಬಕಾರಿ ನಿರೀಕ್ಷಕರು ಮತ್ತು ಅಬಕಾರಿ ಪೇದೆಗಳು ಒಟ್ಟು ಹುದ್ದೆಗಳ ಸಂಖ್ಯೆ, ಅಬಕಾರಿ ಉಪನಿರೀಕ್ಷಕರು ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಈಗ ಹೆಂಗೆ ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದೆಯಲ್ಲ ಅದರ ಸಮಾನ ದರ್ಜೆ ಹುದ್ದೆ 265 ಹುದ್ದೆಗಳನ್ನು ಸರ್ಕಾರ ಸದ್ಯದಲ್ಲೇ ನೋಟಿಫಿಕೇಷನ್ ಮಾಡಲಿದೆ. ಅದರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ದರ್ಜೆಯ 942 ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಪೇದೆಗಳು, ಹೆಂಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದೆಯೋ ಅದೇ ರೀತಿ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಪೇದೆ ಹುದ್ದೆಗಳು 942, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 265, ಒಟ್ಟು 1207 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ. ಹಾಗಾದರೆ ಈ ಒಂದು ಪರೀಕ್ಷೆಗೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿರ್ತಾರೆ, ಏನು ವಯೋಮಿತಿ ಇದೆ, ಇದು ಭಾಳ ಇಂಪಾರ್ಟೆಂಟ್. ಎಷ್ಟು ಏಜ್ದವರೆಗೆ ನಾವು ಬರಿಬೇಕು ಅಂತೇಳಿ ಭಾಳ ಜನ ಕೇಳ್ತಾರೆ. ಕನಿಷ್ಠ ನಿಮಗೆ 21 ವಯಸ್ಸಂತರೂ ಕಡ್ಡಾಯವಾಗಿ ಆಗಲೇಬೇಕು ಸರ್ಕಾರಿ ಸೇವೆಗೆ ಸೇರಬೇಕಾಗಿತ್ತಂದರೆ. ಜೊತೆಗೆ ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಮೆರಿಟದಲ್ಲಿರ್ತಕ್ಕಂಥವ್ರಿಗೆ 26 ವರ್ಷಗಳು 26 ಇಯರ್ಸ್ವರೆಗೆ ಅವರು ಈ ಪರೀಕ್ಷೆಯನ್ನು ಏನು ಮಾಡ್ಬೋದು, ಬರಿಬಹುದು. ಓಕೆ, ಅದೇ ರೀತಿಯಾಗಿ 2A 2B 3A 3B ಇದಕ್ಕೆ ನಾವು OBC ಅಂತೇಳಿ ಕರಿತೀವಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೆಂಟ್ರಲ್ ಗೌರ್ಮೆಂಟಲ್ಲಿ ಇವರು 29 ವರ್ಷದವರೆಗೆ ಈ ಪರೀಕ್ಷೆಯನ್ನು ಬರೀಬಹುದು. ಗರಿಷ್ಠ ವಯೋಮಿತಿ 29 ವರ್ಷ. ಅದೇ ರೀತಿ ಏನಾದರೂ ನೀವು ಕ್ಯಾಟಗರಿ 1 ಆಗಿದ್ದರೆ, SC ಆಗಿದ್ದರೆ, ಶೆಡ್ಯೂಲ್ಡ್ ಟ್ರೈಬ್ ಆಗಿದ್ದರೆ ನಿಮಗೆ 31 ವರ್ಷ ಆದರೂ ಪರವಾಗಿಲ್ಲ, ನೀವು ಪರೀಕ್ಷೆಯನ್ನು ಬರೀಬಹುದು. ಜೊತೆಗೆ ಇನ್ನೊಂದು ಸರ್ವಿಸ್ ಮೆನ್ಗಳು ಕೂಡ ಯೂನಿಫಾರ್ಮ್ ಸರ್ವಿಸ್ಗಳಿಗೆ ಭಾಳ ಜನ ಬರೋದಕ್ಕೆ ಆಸಕ್ತಿಯನ್ನು ವಹಿಸ್ತೀರಿ. ನೀವು ಮಾಜಿ ಸೈನಿಕರಾಗಿದ್ದಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಏನು ಗರಿಷ್ಠ ವಯೋಮಿತಿ ಇದೆಯೋ, ಜನರಲ್ ಮೆರಿಟಿಗೆ 26 ವರ್ಷ, OBCಗೆ 29 ವರ್ಷ, SC STಗೆ 31 ವರ್ಷ. ತಾವು ಯಾವ ಕೆಟಗರಿಯಲ್ಲಿ ಇರ್ತಿರಲ್ಲ ಆ ಗರಿಷ್ಠ ವಯೋಮಿತಿಯಲ್ಲಿ ಅವರು ಭಾರತೀಯ ಸೇನೆಯಲ್ಲಿ ಎಷ್ಟು ಸೇವೆಯನ್ನು ಸಲ್ಲಿಸಿರ್ತಾರೋ, ಕೆಲವರು 17 ವರ್ಷ ಸಲ್ಲಿಸಿರ್ತಾರೆ, ಕೆಲವರು 20 ಸಲ್ಲಿಸಿರ್ತಾರೆ, ಇದನ್ನು ಪ್ಲಸ್ ಆ್ಯಡ್ ಮಾಡಿ ಮತ್ತು ಇದ್ರ ಜೊತೆಗೆ 3 ವರ್ಷ ಏನು ಕೊಡ್ತಾನೆ, ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾನೆ. ನೀವೆಲ್ಲರೂ ಕೂಡ ಪರೀಕ್ಷೆಯನ್ನು ಬರೀಬಹುದು. ಪರೀಕ್ಷೆಯ ಪ್ರಶ್ನೆಗಳು ತುಂಬ ಸರಳವಾಗಿರುತ್ತೆ. ನಿಮಗೆ KPSC ಮೊನ್ನೆ KAS ನಡೆಸಿದೆಯಲ್ಲ ಆ ರೀತಿಯ ಟಫ್ ಕ್ವಶನ್ಸ್ಗಳು ಇರೋದಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಭಾಳ ಜನ KAS ಮೊನ್ನೆ ಪರೀಕ್ಷೆ ನೋಡಿ ಏನಾಗಿಬಿಟ್ಟಿದ್ದಾರೆ ಅಂದರೆ ಇನ್ನು ಮುಂದೆ ನಾವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನೇ ಓದೋದು ಬಿಟ್ಟರೆ ಒಳ್ಳೆಯದು ಅಂತ ಡಿಸಿಷನ್ ತೊಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಅತ್ಯುನ್ನತ ಹುದ್ದೆಗಳು KAS ಹುದ್ದೆಗಳು, ಅಂತಹ ಹುದ್ದೆಗಳಿಗೆ ಅಂತಹ ಪ್ರಶ್ನೆಗಳು ಇದ್ದೇ ಇರುತ್ತೆ. ಜೊತೆಗೆ ನಿಮಗೆ ಅಂಥ ಹುದ್ದೆಗಳಿಗೆ ಅಂಥ ಪ್ರಶ್ನೆಗಳಿಗೆ ಎದುರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಿಮ್ಮ ಜ್ಞಾನಕ್ಕೆ ತಕ್ಕ ಹಾಗೆ ಪರೀಕ್ಷೆಗಳಿದೆ, ಹುದ್ದೆಗಳಿದೆ, ನೀವು ಆಯ್ಕೆ ಮಾಡ್ಕೋಬಹುದು. ಅದೇ ರೀತಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದಲ್ಲಿ ನಿಮಗೆ ನಿಮ್ಮ ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು ಕಡಿಮೆ, ನೇರವಾದ ಪ್ರಶ್ನೆಗಳು, ನೇರವಾದ ಉತ್ತರಗಳು, ಜೊತೆಗೆ ಪ್ರಬಂಧ ಬರೆಯೋದು, ಟ್ರಾನ್ಸ್ಲೇಷನ್ ಬರೆಯೋದು ಈ ರೀತಿಯಾಗಿರುತ್ತೆ. ಯಾವ ಥರನಾಗಿ ಮುಂದೆ ಇದರ ಒಂದು ವಿದ್ಯಾರ್ಹತೆ ನೋಡಿ, ಈಗ ಪರೀಕ್ಷೆಗೆ ಬರಿಬೇಕಾಗಿತ್ತಂದರೆ, ನಾನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕಾಗಿತ್ತಂದರೆ ಏನು ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಕೇಳ್ತಾರೆ. ಡಿಗ್ರಿ BA, ನೀವು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಕಾಮರ್ಸ್, ಎನಿ ಡಿಗ್ರಿ, ಯಾವುದೇ ಡಿಗ್ರಿಯನ್ನು ಮಾಡಿದರೂ ಕೂಡ
ನೀವು ಈ ಪರೀಕ್ಷೆಗೆ ಅರ್ಜಿಯನ್ನು ಹಾಕಬಹುದು. ಜೊತೆಗೆ ನೀವು 3 ವರ್ಷದ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಕೆಲವೊಬ್ಬರು BE ಮಾಡಿದರೆ 4 ವರ್ಷ ಇರ್ತದೆ. ಕಂಪ್ಲೀಟ್ ಮಾಡಿ ನಿಮ್ಮ ರಿಸಲ್ಟ್ ಬಂದಿರಬೇಕು. ಈಗ KAS ಪರೀಕ್ಷೆಯಲ್ಲಿ ಏನಿರ್ತದ, ನೀವು BA ಅಂತಿಮ ವರ್ಷದಲ್ಲಿ ಇದ್ದರೆ ಅಥವಾ BE ಅಂತಿಮ ವರ್ಷದಲ್ಲಿ ಇದ್ದರೆ ನೀವು ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕೊಡ್ತಾನೆ. ಆದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದಲ್ಲಿ ಹಾಗಿಲ್ಲ. ನೀವು 3 ವರ್ಷಗಳ ಡಿಗ್ರಿಯನ್ನು ಅಥವಾ 4 ವರ್ಷಗಳ ಡಿಗ್ರಿಯನ್ನು ಮುಗಿಸ್ಬೇಕು. ಓಕೆ, ಇದು ನಿಮಗೆ ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ಆಯಿತು. ಇದಾದ ನಂತರ ಈ ಒಂದು ಯೂನಿಫಾರ್ಮ್ ಸರ್ವಿಸ್ ಆಗಿರೋದ್ರಿಂದ ಇದಕ್ಕೆ ದೇಹ ಏನು ಶಾರೀರಿಕ ದಾರ್ಢ್ಯತೆ, ಶಾರೀರಿಕ ಫಿಸಿಕಲ್ ಏನೋ ಸಂಬಂಧಪಟ್ಟಿರ್ತಕ್ಕಂತಹ ಷರತ್ತುಗಳನ್ನು ವಿಧಿಸಲಾಗಿದೆ. ಎತ್ತರ ಎಷ್ಟಿರಬೇಕು ನೋಡಿ, ಇಲ್ಲಿ ಭಾಳ ಒಳ್ಳೆಯ ಅವಕಾಶ ಇದೆ. ನಿಮಗೆ 163 ಸೆಂಟಿಮೀಟ್ರ್ ಇದ್ದರೆ ಸಾಕು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದಲ್ಲಿ ಏನು ಮಾಡ್ಬೋದು, ನಿಮಗೆ ಅರ್ಹತೆ ಇದೆ. ಕೆಲವೊಬ್ಬರು 168 ಸೆಂಟಿಮೀಟರ್ ಇರಲ್ಲ, ಹಾಗಾಗಿ ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ದಿಂದ ವಂಚಿತ ಆಗ್ತಾರೆ. ಜಾಣರು ಇರ್ತಾರೆ ಆದರೆ ಹೈಟ್ ಇರಲ್ಲ. ಅಂಥವ್ರಿಗೆ ಯೂನಿಫಾರ್ಮ್ ಹಾಕಬೇಕಂತ ಆಸೆ ಇರ್ತದೆ. ಆ ನಿಮ್ಮ ಆಸೆಯನ್ನು ನೀವು ಇಲ್ಲಿ ಏನೋ ಈಡೇರಿಸ್ಕೊಳ್ಬಹುದು. 163 ಸೆಂಟಿಮೀಟರ್ ನಿಮ್ಮ ಉದ್ದ 163 ಸೆಂಟಿಮೀಟರ್ ಇದ್ದರೂ ಕೂಡ ನೀವು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮನ್ನು ಬರೀಬಹುದು. ಮಹಿಳೆಯರಿಗೆ 157 ಸೆಂಟಿಮೀಟರ್ ಕೇವಲ. ಇದು ದೊಡ್ಡ ಸಮಸ್ಯೆ ಇರ್ತದೆ ಮಹಿಳಾ ಅಭ್ಯರ್ಥಿಗಳಿಗೆ. ಭಾಳ ಶಾಣೆ ಇರ್ತಾರೆ ಆದರೆ ಹೈಟ್ ಇರೋಂಗಿಲ್ಲ. ಅಂಥವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಒದಗಿ ಬರ್ತಾ ಇದೆ. ಎದೆಯ ಸುತ್ತಳತೆ ಪುರುಷರಿಗೆ 81 ಸೆಂಟಿಮೀಟರ್ ಇರಬೇಕು. ಅದನ್ನು ವಿಸ್ತರಣೆ ಮಾಡಿದಾಗ 5 ಸೆಂಟಿಮೀಟರ್ ಹೆಚ್ಚಾಗಬೇಕು. ಮಹಿಳೆಯರಿಗೆ ಎದೆಯ ಸುತ್ತಳತೆಯ ಬಗ್ಗೆ ಯಾವುದೇ ರೀತಿಯ ಏನೋ ಕಂಡೀಷನ್ಸ್ ಹಾಕಿರೋದಿಲ್ಲ. ಆದರೆ ಮಹಿಳಾ ಮಣಿಗಳು 49.9 kgಗಿಂತ ಹೆಚ್ಚಿರಬೇಕು. ಅಂದರೆ ಕನಿಷ್ಠ ನೀವು 50 kg ತೂಕ ಹೊಂದಿರಬೇಕು. ಇಷ್ಟೇ ಕಂಡೀಷನ್ ಹಾಕಿ ನಾವು. ಜೊತೆಗೆ ಇಲ್ಲಿ ಸ್ವಲ್ಪ ನಿಮ್ಮ ಕಣ್ಣಿನ ಬಗ್ಗೆ, ದೃಷ್ಟಿ ಸಾಮರ್ಥ್ಯದ ಬಗ್ಗೆ ಭಾಳ ಚೆನ್ನಾಗಿ ತಿಳ್ಕೋಬೇಕು. ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿಯ ಬಗ್ಗೆ 6/6 ಮೀಟರ್ಸ್, 6/9 ಮೀಟರ್ಸ್ ಇದ್ದರೆ ಓಕೆ. 6/6 ಅಥವಾ 6/12 ಇದ್ದರೂ ಕೂಡ ಓಕೆ ಇದೆ. ಹತ್ತಿರದ ದೃಷ್ಟಿ ಇದ್ದರೆ 0/6, 0/8 ಮೀಟರ್ಸ್ ಇದ್ದರೂ ಕೂಡ ಪ್ರಾಬ್ಲಮ್ ಇಲ್ಲ. ಆದರೆ ಕಣ್ಣು ಸಂಪೂರ್ಣ ದೃಷ್ಟಿ ಹೊಂದಿರಬೇಕು. ವರ್ಣಾಂಧ್ರತೆ, ಕಲರ್ ಬ್ಲೈಂಡ್ನೆಸ್ ಇರಬಾರ್ದು. ಮೆಳ್ಳಗಣ್ಣಂತಿರ್ತದೆ ಕೆಲವೊಬ್ರದ್ದು, ಅದು ಇರಬಾರ್ದು. ಓಕೆ, ಅವರು ಈ ಪರೀಕ್ಷೆ ಹಾಕೋದಕ್ಕೆ ಅರ್ಹ ಇಲ್ಲ. ಪರೀಕ್ಷೆ ಹಾಕಿದರೂ ಕೂಡ ಫಿಸಿಕಲ್ ಟೆಸ್ಟ್ನಲ್ಲಿ ನಿಮ್ಮನ್ನು ಹೊರಗಿಡ್ತಾರೆ, ಮೆಡಿಕಲ್ ಟೆಸ್ಟ್ನಲ್ಲಿ ನಿಮ್ಮನ್ನು ಹೊರಗಿಡ್ತಾರೆ. ಆದರೆ ಸ್ಪೆಕ್ಟ್ ಹಾಕೊಂಡಿರ್ತಾರೆ ಕೆಲವೊಬ್ಬರು. ಸ್ಪೆಕ್ಟ್ ಯೂಸ್ ಮಾಡ್ತೀರಿ, ಚಸ್ಮಾ ಯೂಸ್ ಮಾಡ್ತಿರಲ್ಲ, ನೀವು ಪ್ರಾಬ್ಲಮ್ ಇಲ್ಲ, ನೀವು ಪರೀಕ್ಷೆಯನ್ನು ಬರಿಬೋದು. ನೀವು ಕನ್ಫ್ಯೂಸ್ ಆಗಬೇಡ್ರಿ. ಮತ್ತು ನಂಗೆ ಚಸ್ಮಾ ನಂಬರ್ ಅದಾವ್ರಿ ಸರ್. ನಂಬರ್ ಇರಲಿ, ಇಲ್ಲಿ ನಂಬರ್ ಕೊಟ್ಟಿದ್ದಾರಲ್ಲ ಅವರು, ಈ ನಂಬರ್ ಇದ್ದರೆ ಪ್ರಾಬ್ಲಮ್ ಇಲ್ಲ. ಸ್ಪೆಕ್ಟ್ ಇದ್ದವ್ರಿಗೆ ಪ್ರಾಬ್ಲಮ್ ಇಲ್ಲ. ಆದರೆ ಬಣ್ಣದ ಅಂಧತೆ, ಕಲರ್ ಬ್ಲೈಂಡ್ನೆಸ್ ನಿಮಗೆ ಇರಬಾರ್ದು ಅಂತಕ್ಕಂಥ ಕಂಡೀಷನನ್ನು ನಿಮಗೆ ಇಲ್ಲಿ ಹಾಕ್ತಾರೆ. ಅದಾದ ನಂತರ ಇಲ್ಲಿ ಯಾವ ರೀತಿಯಾಗಿ ಫಿಸಿಕಲ್ ಟೆಸ್ಟ್ ನಡೀತದೆ ಅಂಥೇಳಿ ಭಾಳ ಈಸಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಕಂಪೇರ್ ಮಾಡಿದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರನ್ನು ಸುಮಾರು 1600 ಮೀಟ್ರನ್ನು 7 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಈಗ 6:30 ಮಾಡ್ಯಾರಂತ. ಮತ್ತು ಆದರೆ ಇಲ್ಲಿ ಈ ಥರ ಇಲ್ಲ. ಯಾವುದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದಲ್ಲಿ ನೀವು ಪುರುಷ ಅಭ್ಯರ್ಥಿ ಆಗಿದ್ದರೆ ಅಂದರೆ 100 ಮೀಟ್ರ್ ಓಟ 15 ಸೆಕೆಂಡ್. ಓಕೆ, ಎತ್ತರ ಜಿಗಿತ 1.20 ಮೀಟ್ರ್ ಉಗಿದ್ರೆ ಸಾಕು. ಉದ್ದ ಜಿಗಿತ 3.80 ಮೀಟ್ರ್ ಉದ್ದ ಜಿಗಿದ್ರೆ ಸಾಕು. ಗುಂಡು ಎಸೆತ 7.26 kgದು 5.60 ಮೀಟ್ರ್ ಗುಂಡು ಎಸೆತದ್ರೆ ಮುಗೀತು. 800 ಮೀಟ್ರ್ ಓಟ 2 ನಿಮಿಷ 50 ಸೆಕೆಂಡ್. ಈ 5ರಲ್ಲಿ 3 ಪಾಸ್ ಆದ್ರೆ ಸಾಕು ನೀವು. ಬರೀ ಎಷ್ಟು ಈಸಿ ಕೊಟ್ಟಿದ್ದಾನೆ ನೋಡಿ. ಸೊ ದಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು ಇದಕ್ಕೂ ಕೂಡ ಡಬಲ್ ಸ್ಟಾರ್ ಇರುತ್ತೆ. ಡಿಪಾರ್ಟ್ಮೆಂಟ್ ಬೇರೆ, ಅದು ಪೊಲೀಸ್ ಡಿಪಾರ್ಟ್ಮೆಂಟು, ಇದು ಎಕ್ಸೈಸ್ ಡಿಪಾರ್ಟ್ಮೆಂಟು. ಡಿಪಾರ್ಟ್ಮೆಂಟ್ ಒಳ್ಳೆಯದೇ ಇದೆ. ನೀವು ಗೋವಾಕದ ಹೋಗೋದು ಪ್ರಾಬ್ಲಮ್ ಇಲ್ಲ ಈ ಡಿಪಾರ್ಟ್ಮೆಂಟಿಗೆ ಸೇರಿಬಿಟ್ರಿ ಅಂದ್ರೆ. ತಿಳಿತಾ? ಅದಕ್ಕೆ ಒಳ್ಳೆಯ ಡಿಪಾರ್ಟ್ಮೆಂಟ್ ಇದೆ. ಮಹಿಳೆಯರಿಗೆ ನೋಡಿ, ಮಹಿಳೆಯರಿಗೆ 100 ಮೀಟ್ರ್ ಓಟ 18.05 ಸೆಕೆಂಡ್ದಲ್ಲಿ ಓಡಬೇಕು ಅವರು. ಎತ್ತರ ಜಿಗಿತ 0.9 ಮೀಟರ್, ಪುರುಷರಿಗಿಂತ ಕಡಿಮೆ ಇದೆ. ಉದ್ದ ಜಿಗಿತ 2.5 ಮೀಟರ್ ಜಿಗಿದ್ರೆ ಸಾಕು. ಗುಂಡು ಎಸೆತ 4 kgದು 3.75 ಮೀಟರ್ ಹೋಗಿದ್ರೆ ಸಾಕು. 200 ಮೀಟರ್ ಓಟ 40 ಸೆಕೆಂಡ್ ಕೊಟ್ಟಿರ್ತಾರೆ. ಇದರಲ್ಲೂ ಕೂಡ ನೀವು 5ರಲ್ಲಿ 3 ಪಾಸ್ ಆದರೆ ನೀವು ಪಾಸ್ ಆಗ್ತೀರಿ. ಮತ್ತು ಇಲ್ಲಿ ಇಲ್ಲೊಂದು ಏನು ಟ್ರಿಕ್ ಗೊತ್ತಾ, ಇದು ಎಕ್ಸಾಮ್ ಮುಗಿದ ನಂತರ ಫಿಸಿಕಲ್ ಇರ್ತದೆ.
ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬ್ಯೂಟಿ ಏನಂದರೆ ಮೊದಲು ಎಕ್ಸಾಮ್ ನಡೆಸ್ತಾನೆ, ಆಮೇಲೆ ಫಿಸಿಕಲ್ ಇರ್ತದೆ. ಪಿ ಎಸ್ ಐದು ಹಂಗಲ್ಲ, ಮೊದಲು ಫಿಸಿಕಲ್ ಆಮೇಲೆ ಎಕ್ಸಾಮ್ ಇರ್ತದೆ. ಸೊ ದ್ಯಾಟ್ ನೀವು ಎಲ್ಲರೂ ಕೂಡ ಎಕ್ಸಾಮ್ ಬರೆಯೋಕ್ಕೆ ಇದಕ್ಕೆ ಅವಕಾಶ ಇದೆ. ಅದಾದ ನಂತರ ನೀವು ಫಿಸಿಕಲ್ ಟೆಸ್ಟ್ನಲ್ಲಿ ಇರ್ತದೆ. ಫಿಸಿಕಲ್ ಟೆಸ್ಟ್ನಲ್ಲಿ ಆಲ್ಮೋಸ್ಟ್ ಇದನ್ನು ಅರ್ಹತೆ ಹೊಂದಿದ್ದೀರಿ ಅಂದರೆ ನೀವು ಡೆಫಿನೆಟಾಗಿ ಸಿಲೆಕ್ಷನನ್ನು ಆಗ್ತೀರಿ. ಇದಾದ ನಂತರ ಪರೀಕ್ಷೆಯಲ್ಲಿ ಏನೋ ಅದನ್ನೇ ಹೇಳಿದೆ ನಾನು, 1.5 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಪರೀಕ್ಷೆ ಮುಗಿದ ನಂತರ ನಿಮಗೆ ಪಿ ಟಿ ಫಿಸಿಕಲ್ ಟೆಸ್ಟ್ಗೆ ಕರೀತಾರೆ. ಅದರಲ್ಲಿ ಆಯ್ಕೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾರೆ. ಇದಾದ ನಂತರ ಈ ಒಂದು ಪರೀಕ್ಷೆ, ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗೋಕ್ಕಾಗಿಲ್ಲ, ನಾನು ಹೈಟ್ ಇರಲಿಲ್ಲ ಸರ್, ನನಗೆ ಸ್ವಲ್ಪ ಆ ಕಾರಣಕ್ಕೆ ನಾನು ಏನು ಮಾಡಲಿ ಅಂತ ನಾವು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು. ಇಲ್ಲಿ ನಿಮಗೆ ಯಾವ ಥರ ಅಭ್ಯಾಸ ಮಾಡಬೇಕು, ಯಾವ ಥರ ಪತ್ರಿಕೆಗಳಿರ್ತಾವೆ ನೋಡಿ, ಸೇಮ್ ಇಲ್ಲೂ 2 ಪತ್ರಿಕೆಗಳದಾವೆ. ಇದಕ್ಕೆ ಪತ್ರಿಕೆ 1 ಪತ್ರಿಕೆ 2 ಅಂತ ಇಟ್ಟ ನಾವು. ಇಲ್ಲಿ ಮತ್ತು ಮಹಿಳೆ ಪುರುಷರಿಗೆ ಚೇಂಜ್ ಇಲ್ಲ, ಎಲ್ಲರೂ ಸೇಮ ಬರಿಬೇಕು. ಪತ್ರಿಕೆ 1ರಲ್ಲಿ 2 ಭಾಗ ಅದಾವೆ. ಒಂದು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಪ್ರಬಂಧ ಬರೆಯೋದು. ಪ್ರಬಂಧವನ್ನು ಕನ್ನಡದಲ್ಲಿ ಬರಿಬೋದು, ಇಂಗ್ಲೀಷ್ನಾಗೂ ಬರಿಬೋದು. ಪಿ ಎಸ್ ಐದಲ್ಲಿ 20 ಮಾರ್ಕ್ಸಿಗೆ ಪ್ರಬಂಧ ಇತ್ತು, ಇಲ್ಲಿ 30 ಮಾರ್ಕ್ಸಿಗೆ ಪ್ರಬಂಧ ಇದೆ. ಆಲ್ರೆಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ನೀವು ಎಸ್ಸೆಗಳನ್ನು ಪ್ರಿಪೇರ್ ಆಗಿದ್ದೀರಿ. ನನ್ನ ಯೂಟ್ಯೂಬ್ ಚಾನಲ್ದಲ್ಲೂ ಕೂಡ ಸಾಕಷ್ಟು ಎಸ್ಸೆಗಳನ್ನ ಮಾಡಿದ್ದೀನಿ, ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ನೋಡಿದ್ದೀರಿ. ಅದೇ ಎಸ್ಸೆಗಳು ಇಲ್ಲಿ ನಿಮ್ಗೆ ಹೆಲ್ಪ್ ಆಗ್ತವೆ. ಇದಕ್ಕೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬೇಕಾದಂಥ ಎಸ್ಸೆಗಳನ್ನ ನಾನು ಈ ವರ್ಷ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ 30 ಅಂಕಗಳಿದೆ. ಜೊತೆಗೆ ಕನ್ನಡದಿಂದ ಇಂಗ್ಲೀಷ್ ಭಾಷೆಗೆ, ಇಂಗ್ಲೀಷ್ನಿಂದ ಕನ್ನಡ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡೋದು, ಭಾಷಾಂತರ ಮಾಡೋದು ಬಗ್ಗೆ ಇದಕ್ಕೆ 20 ಅಂಕಗಳಿದೆ. ಇದು ಕೂಡ ಸಿಂಪಲ್, ಒಂದು 15 ಗಂಟೆಗಳದ್ದು ಕ್ಲಾಸ್ ಮಾಡಿದ್ದೀವಿ ನಾವು. ನಿಮಗೆ ಬೇಕಾಗಿದ್ದರೆ ಈ ಕ್ಲಾಸ್ಗಳದ್ದು ಲಿಂಕ್ ನೀವು ಕೇಳಿ, ನಮ್ಮನ್ನು ಕೊಡ್ತೀವಿ. ನೀವು ಮನೆಯಲ್ಲೇ ಕುಂತ್ಕೊಂಡು ಟ್ರಾನ್ಸ್ಲೇಷನನ್ನು ಕಲಿಬಹುದು. ಜೊತೆಗೆ ಈ ಪೇಪರ್ 2 ಬಂತು ನೋಡಿ, ಜನರಲ್ ಸ್ಟಡೀಸ್ ಅಂತ ಕರಿತೀವಲ್ಲ, ಇಲ್ಲಿ ನಿಮ್ಗೆ ಏನೇನಿದೆ, ಸಾಮಾನ್ಯ ಜ್ಞಾನ ಇದೆ, ವಿಜ್ಞಾನ ಇದೆ, ಭೂಗೋಳ ಇದೆ, ಇತಿಹಾಸ ಇದೆ, ಸಂವಿಧಾನ ಇದೆ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಇದೆ, ಓಕೆ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಇದೆ. ಈಗೆಲ್ಲ ಓದ್ಬಿಟ್ಟಿರ್ತೀರಿ. ಇವತ್ತು ಕೆ ಎಸ್ ಓದುವಾಗ ಓದಿದಿರಿ, ಪಿ ಎಸ್ ಐ ಓದುವಾಗ ಓದಿದಿರಿ, ಮೊನ್ನೆ ಪಿ ಡಿ ಓದುವಾಗ ಓದಿದಿರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಓದುವಾಗ ಓದಿದಿರಿ. ಅದನ್ನು ರಿಫ್ರೆಶ್ ಹಾಕೋದಿದೆ. ಈಗ ನೋಟಿಫಿಕೇಷನ್ ಆದ ನಂತರ ಓದೋ ಸ್ಟೈಲ್ ಬೇರೆ. ಈಗಿನ ವಿದ್ಯಾರ್ಥಿಗಳು ಹೆಂಗೆ ಬೆಳೆಸ್ಕೋಬೇಕಂದ್ರೆ, ನೋಟಿಫಿಕೇಷನ್ ಆಗೋ ಪೂರ್ವದಲ್ಲೇ ತಯಾರಿ ಮಾಡ್ತಾ ಹೋಗಿಬಿಡ್ಬೇಕು ನೀವು. ಆಮೇಲೆ ನೋಟಿಫಿಕೇಷನ್ ಆಗುತ್ತೆ, 45 ದಿವಸ ಟೈಮ್ ಇದೆ ಸರ್, ಓದಕ್ಕೆ ಟೈಮ್ ಇಲ್ಲ ಅಂಥೇಳಿ ಮತ್ತೊಂದು ಗುಂಪು ಕಟ್ಕೊಂಡು ನಾವು ಸ್ಟ್ರೈಕ್ ಮಾಡಿದರೆ ಯೂಸ್ ಇಲ್ಲ. ನಾವೆಲ್ಲರೂ ಕೂಡ ಗ್ರೇ ಏರಿಯಾನ ಹುಡುಕಬೇಕಾಗಿದೆ. ಈಗ ನಿಜವಾಗ್ಲೂ ಕೂಡ ಸಾಧನೆ ಮಾಡೋವನು ಗುಂಪಿನಲ್ಲಿರಬಾರ್ದು. ಸಾಧನೆ ಮಾಡೋವನು ಸಿಂಗಲ್ ಆಗಿರ್ಬೇಕು. ಗುಂಪಿನಲ್ಲಿ ಹಂದಿಗಳಿರ್ತವೆ, ಸಿಂಗಲ್ ಯಾವುದಿರ್ತದ ಕಾಮೆಂಟ್ ಮಾಡ್ರಿ ನೋಡೋಣ, ತಿಳಿತಾ? ಸೊ ದಟ್ ಸಿಂಗಲ್ ಆಗಿ ನೀವು ಗ್ರೇ ಏರಿಯಾ ಹುಡುಕಾಡ್ಕೊಂಡು ಮುಂದಾಗ್ತಕ್ಕಂಥ ನೋಟಿಫಿಕೇಷನ್ ಆಧರಿಸಿ ಈಗಲೇ ಓದಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ನೋಟಿಫಿಕೇಷನ್ ಆದಮೇಲೆ ಟೈಮ್ ಇಲ್ಲ ಸರ್, ನನಗೆ ಡೇಸ್ ಉಳಿತಾ ಇಲ್ಲ ಸರ್, ಸಿಲೆಬಸ್ ಕವರ್ ಆಗ್ತಾ ಇಲ್ಲ ಸರ್, ಅದ್ಯಾಕೆ? 1 ವರ್ಷ ಇದು 2025 ವರ್ಷ ಸ್ಟಾರ್ಟ್ ಆಗಿದೆ, ಕುಂತು ಓದಕ್ಕೆ ಸ್ಟಾರ್ಟ್ ಮಾಡು. ಸಿಟ್ ಲೈಕ್ ಎ ರಾಕ್, ವರ್ಕ್ ಲೈಕ್ ಎ ಕ್ಲಾಕ್ ಅಂತ ಹೇಳ್ತಿರ್ತೀನಿ ನಾನು ಯಾವಾಗಲೂ ಕೂಡ. ಕಲ್ಲಿನ ಥರ ಕೂಡು, ಗಡಿಯಾರ ಥರ ಕೆಲಸ ಮಾಡು. 1 ವರ್ಷದಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿಬಿಡ್ತೀಯ. ಅವ್ರು 2 ವರ್ಷ ಆಗಲಿ ಬಿಡು, 2 ವರ್ಷ ಆದ ಕುಂತು ಓದಿದ ಮೇಲೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆದರೆ ಏನು ತೊಂದರೆ ಇದೆ? ಸೊ ದ್ಯಾಟ್ ಒಂದು ನಿಮ್ಮದೇ ಆಗಿರ್ತಕ್ಕಂಥ ಟಾರ್ಗೆಟ್ ಇಟ್ಕೊಳ್ಳಿ. ಇದಕ್ಕೆ 150 ಅಂಕಗಳು, 100 ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ಸ್ಗೆ 1.5 ಮಾರ್ಕ್ಸ್, 150 ಅಂಕಗಳು. ಈ ಅಂಕಗಳನ್ನ ನೀವು ಏನು ಮಾಡೋದಕ್ಕೆ, ಪಡ್ಕೊಳ್ಳೋದಕ್ಕೆ ನಿಮಗೆ ನಾವು ಸತತವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತೀವಿ. ಯೂಟ್ಯೂಬ್ ಚಾನಲ್ಗಳನ್ನ ನೋಡಿ, ನಮ್ಮದೇ ಆಗಿರ್ತಕ್ಕಂತಹ ಅಪ್ಲಿಕೇಶನ್ಸ್ಗಳಿದೆ, ಅದನ್ನು ನೋಡಿ ನೀವು ಏನು ಮಾಡ್ಕೋಬಹುದು, ತಯಾರಿಯನ್ನು ಮಾಡಬಹುದು. ದೈಹಿಕ ಸಾಮರ್ಥ್ಯದ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನು ಏನು ಮಾಡಲಾಗುವುದು, ಸಿದ್ಧಪಡಿಸಲಾಗುವುದು. ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಇದೆ. ಈ ಪರೀಕ್ಷೆಗೆ ಏನಿಲ್ಲ, ಇಂಟರ್ವ್ಯೂ ಇಲ್ಲ. ಈ ಪರೀಕ್ಷೆಗೆ ಸಂದರ್ಶನ ಇರುವುದಿಲ್ಲ. ಅರ್ಥ ಆಯ್ತಾ? ನಿಮ್ಮನ್ನು ಸಂದರ್ಶನ ಮಾಡಬೇಕು, ಆ ಸಂದರ್ಶನದಲ್ಲಿ ಹೆಚ್ಚು ಅಂಕಗಳನ್ನ ಕೊಡ್ತಾರೆ, ಕಡಿಮೆ ಅಂಕಗಳನ್ನ ಕೊಡ್ತಾರೆ ಅಂತಕ್ಕಂಥ ಗೊಂದಲ ಇರೋದಿಲ್ಲ. ಸಂದರ್ಶನ ಇಲ್ಲದೆ ನಿಮ್ಮನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಇದು. ಇದಾದ ನಂತರ ನಿಮಗೆ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಯಾವ ರೀತಿ ತೆಗೆಸಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಕೆಲವೊಬ್ಬರೆಲ್ಲ ಎಕ್ಸಾಮಿನೇಷನ್ ಬರೋದು ಪಾಸ್ ಆಗಿಬಿಡ್ತೀರಿ, ಆಮೇಲೆ ಸೆಲೆಕ್ಷನ್ ಲಿಸ್ಟ್ದಲ್ಲಿ ಹೆಸರು ಬರ್ತದೆ, ಆದರೆ ನೀವು ಸರ್ಟಿಫಿಕೇಟ್ಸನ್ನು ಸರಿಯಾಗಿ ತೆಗೆಸಿರಂಗಿಲ್ಲ. ಆವಾಗ ನೀವು ಆ ಸೆಲೆಕ್ಷನ್ ಲಿಸ್ಟಿಂದ ಹೊರಗುಳಿಯೋ ಸಾಧ್ಯತೆಗಳು ಭಾಳ ಇರ್ತವೆ. ಸೊ ದ್ಯಾಟ್ ಭಾಳ ಚೆನ್ನಾಗಿ ತಿಳ್ಕೊಳ್ಳಿ. ಜಾತಿ ಪ್ರಮಾಣ ಪತ್ರಗಳನ್ನು, ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಾಗಿ ನೀವು ತೆಗೆದುಕೊಟ್ಟು ಇಟ್ಕೊಂಡಿರಬೇಕು.
ಭಾಳ ಇಂಪಾರ್ಟೆಂಟ್. ಈ ಪ್ರಮಾಣ ಪತ್ರದ ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ನೋಟಿಫಿಕೇಶನ್ ಆದ ತಕ್ಷಣ ಅಪ್ಲೋಡ್ ಮಾಡಬೇಕು. ತಪ್ಪಿದ್ದಲ್ಲಿ ಕೋರಲಾದ ಮೀಸಲಾತಿಯನ್ನು ಪರಿಗಣಿಸುವುದಿಲ್ಲ ಅವರು. ನೀವು ಆ ಥರ ಹಾಕಲಿಲ್ಲ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಹಿಂದಿನ ಡೇಟ್ದು ಇರ್ತವೆ, ಅವಧಿ ಮುಗಿದಿರ್ತವೆ, ಆಮೇಲೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ನೀವು ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸಿರ್ತೀರಿ, ಸರ್ಕಾರಿ ಸೇವೆಯನ್ನು ಪಡೆಯೋದಕ್ಕೆ ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸಿರ್ತೀರಿ. ಅದಕ್ಕೆ ತೆಗೆಸಬಾರ್ದು, ನೌಕರಿಗಾಗಿ ಅಂತ ಬರೆಸ್ಬೇಕಲ್ಲಿ. ಕಾಸ್ಟ್ ಸರ್ಟಿಫಿಕೇಟದಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳಲ್ಲಿ ಯಾವ ಉದ್ದೇಶಕ್ಕಾಗಿ ಈ ಪ್ರಮಾಣ ಪತ್ರ ಪಡೆಯಲಾಗಿದೆ ಅಂತ ಕೇಳಿದರೆ ನೌಕರಿಗಾಗಿ ಪಡೆಯಲಾಗಿದೆ ಅಂತ ಬರೀಬೇಕು. ಓಕೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿದ್ದರೆ ಅಂದರೆ ನೀವು ಒಂದು ಸಲ ಏನಾದರೂ ಸರ್ಟಿಫಿಕೇಟ್ ತೆಗೆಸಿದರೆ ನಿಮ್ಮದು ರದ್ದು ಮಾಡುವವರೆಗೆ ಸಿಂಧುತ್ವ ಇರ್ತದೆ. ಸೊ ದ್ಯಾಟ್ ಇಂತಹ ಪ್ರಮಾಣ ಪತ್ರಗಳನ್ನು ದಿನಾಂಕದ ಮಿತಿ ಇಲ್ಲದೆ ಪರಿಗಣಿಸಲಾಗುವುದು, ತೊಂದರೆ ಇಲ್ಲ. ಆದರೆ OBC ಪ್ರಮಾಣ ಪತ್ರಗಳು ಅದಕ್ಕೆ ಒಂದು ಅವಧಿ ಇರ್ತದೆ. ಆ ಅವಧಿ ಮುಗಿದ ತಕ್ಷಣ ರದ್ದಾಗ್ತಾವೆ. ಸೊ ದ್ಯಾಟ್ ಆ ಅವಧಿಯನ್ನು ಸರಿಯಾಗಿ ನೋಡ್ಕೋಬೇಕು. ನೋಟಿಫಿಕೇಷನ್ ಆಗಿ ಅಂತಿಮವಾಗಿ ಅರ್ಜಿ ಹಾಕುವ ದಿನಾಂಕಕ್ಕಿಂತ ಪೂರ್ವದಲ್ಲಿಯೇ ನಿಮ್ಮ ಪ್ರಮಾಣ ಪತ್ರಗಳನ್ನ ನೀವು ತೆಗೆಸ್ಕೊಂಡಿರಬೇಕು. ಇದರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ಬೇಕಾದರೆ ನನ್ನನ್ನು ಫೋನ್ ಮಾಡಿ ತಾವು ಕೇಳ್ಬೋದು. ಭಾಳ ಇಂಪಾರ್ಟೆಂಟ್ ಇದೆ. ಜೊತೆಗೆ ಗ್ರಾಮೀಣ ಅಭ್ಯರ್ಥಿಗಳ ಪ್ರಮಾಣ ಪತ್ರ ಇದು ಭಾಳ ಇಂಪಾರ್ಟೆಂಟು. ಗ್ರಾಮೀಣ ಅಭ್ಯರ್ಥಿಯಾಗಿ 1ರಿಂದ 10ನೇ ತರಗತಿಯೊಳಗೆ ಗ್ರಾಮೀಣದಾಗೆ ಕಲ್ತಿರ್ಬೇಕು ನೀವು. ಕೆಲವೊಬ್ಬರು 1ರಿಂದ 7 ಗ್ರಾಮೀಣದಾಗ ಕಲ್ತಿರ್ತಾರೆ, ಆಮೇಲೆ ಅವರು 8, 9, 10 ಬೇರೆ ಕಡೆ ಕಲ್ತಿರ್ತಾರೆ ಈ ತರಗತಿಗಳನ್ನು. ಅವರು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಅದೇ ರೀತಿ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರನೂ ಕೂಡ ಹೀಗೆ. ಇಲ್ಲಿ ನಮೂನೆ 1 ಮತ್ತು ನಮೂನೆ 2 ಅಂತಿದೆ. ನಮೂನೆ 1 ಮತ್ತು ನಮೂನೆ 2 ಮೇಲು ಸ್ತರಕ್ಕೆ ಸೇರಿಸಿದ್ರಂದರೆ ಅವರೊಂದು ನಮೂನೆಯನ್ನು ಕೊಡಬೇಕು. ಮೇಲು ಸ್ತರಕ್ಕೆ ಸೇರಿಲಾಗಿದ್ದರಿಂದ ಅವರೊಂಥರ ನಮೂನೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ಏನೋ ಸ್ಲೈಡ್ನಲ್ಲಿದೆ. ಈ ಸ್ಲೈಡನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಶಂಕರಾನಂದ ಬನಶಂಕರಿ ಸರ್ ಅಂಥೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ದಲ್ಲಿ ನಾನು ಇದನ್ನು ಹಾಕಿರ್ತೀನಿ, PPTಯನ್ನು. ತಾವು ಇದನ್ನು ಓದಿ ತಿಳ್ಕೋಬಹುದು. ಜೊತೆಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೂ ಕೂಡ ಮೀಸಲಾತಿಯನ್ನು ಕೊಡಲಾಗಿದೆ. ನೀವು 1ರಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ ಕಲಿಬೇಕು. ಮತ್ತು ನೀವು 1ರಿಂದ 4ನೇ ತನಕ ಕನ್ನಡ ಮೀಡಿಯಮ್ ಕಲಿತು ನಾನು ಮುಂದೆ ಇಂಗ್ಲೀಷ್ ಮೀಡಿಯಮ್ ಕಲ್ತಿದ್ರೆ ಇದನ್ನು ತೆಗೆಸೋದಕ್ಕೆ ಬರೋದಿಲ್ಲ. ಓಕೆ. ಈ ಥರನಾಗಿ ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಬೆಂಗಳೂರು ಡಿಸೆಂಬರ್ 13, 2024 ಏನೋ ಅಬಕಾರಿ ಆಯುಕ್ತರಿಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ದಲ್ಲಿರ್ತಕ್ಕಂತಹ ಕಮಿಷನರ್ಗೆ ಪತ್ರವನ್ನು ಬರೆದು ಇಷ್ಟು ಹುದ್ದೆಗಳನ್ನು ಏನೋ ಭರ್ತಿ ಮಾಡೋದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಥಿಕ ಇಲಾಖೆ ಏನು ಮಾಡಿದೆ, ಅನುಮೋದನೆಯನ್ನು ನೀಡಲಾಗಿದೆ. ಇಟ್ ಈಸ್ ಅಪ್ರೂವ್ಡ್. ಆರ್ಥಿಕ ಇಲಾಖೆಯಿಂದ ಏನಾಗಿದೆ, ಅಪ್ರೂವ್ಡ್ ಆಗಿದೆ. ಸದ್ಯದಲ್ಲೇ ನೋಟಿಫಿಕೇಶನ್ ಹೊರಬೀಳುತ್ತೆ. ಸೊ ದ್ಯಾಟ್ ನನಗೆ ಒಂದು ಖುಷಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ. ಯಾಕಂದರೆ ನಾನು ಟೀಚಿಂಗ್ ಸ್ಟಾರ್ಟ್ ಮಾಡಿದಾಗ 2011-12ನೇ ಇಸ್ವಿಲಿ ಟೀಚಿಂಗ್ ಸ್ಟಾರ್ಟ್ ಮಾಡಿದಾಗ ನನ್ನ ಫಸ್ಟ್ ಬ್ಯಾಚನೇ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಏನೋ ನೋಟಿಫಿಕೇಷನ್ ಆಗಿತ್ತು. ಸುಮಾರು ನಾನೊಂದು 120 ವಿದ್ಯಾರ್ಥಿಗಳಿಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ತರಬೇತಿಯನ್ನು ಕೊಟ್ಟಿದ್ದೆ, ಎಸ್ಸೆ ಬರೆಸಿದ್ದೆ, ಜೊತೆಗೆ ಕರೆಂಟ್ ಇವೆಂಟ್ಸ್ ಪಾಠ ಮಾಡಿದ್ದೆ. ಅದರಲ್ಲಿ ಒಂದೇ ಬ್ಯಾಚ್ನಲ್ಲಿ 38 ಜನ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗಳು ಆಯ್ಕೆಯಾಗಿದ್ದರು. ಇವತ್ತು ಆ 38 ಜನರಲ್ಲೂ ಕೂಡ ಎಕ್ಸೈಸ್ ಏನಿದ್ದಾರೆ ಇನ್ಸ್ಪೆಕ್ಟರ್ ಆಗಿ, ಎಕ್ಸೈಸ್ದಲ್ಲಿ ಸಬ್ ಇನ್ಸ್ಪೆಕ್ಟರಿಂದ ಇನ್ಸ್ಪೆಕ್ಟರ್ ಆಗಿ ಏನು ಮಾಡಿದ್ದಾರೆ, ಬಡ್ತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು 3 ವರ್ಷದಲ್ಲಿ ಅವರು ಎಕ್ಸೈಸ್ದಲ್ಲಿ DYSP ಆಗ್ತಾರೆ. ಎಕ್ಸೈಸ್ದಲ್ಲಿ ಏನಾಗ್ತಾರೆ, DYSP ಆಗ್ತಾರೆ. ಈ ಥರ ಸಬ್ ಇನ್ಸ್ಪೆಕ್ಟರ್ ಆದವರು ಇನ್ಸ್ಪೆಕ್ಟರ್ ಆಗ್ತಾರೆ, ಇನ್ಸ್ಪೆಕ್ಟರ್ ಆದವರು DYSP ಆಗ್ತಾರೆ, DYSP ಆದವರು SP ಆಗ್ತಾರೆ, ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ ಅಂತೇಳಿ. ಇದಾದ ನಂತರ ಇವ್ರದ್ದು ಜಿಲ್ಲಾ ಮಟ್ಟದ ದೊಡ್ಡ ಹುದ್ದೆ DC ಡೆಪ್ಯೂಟಿ ಕಮಿಷನರ್ ಆಫ್ ಎಕ್ಸೈಸ್. ಇದು ಜಿಲ್ಲಾ ಮಟ್ಟಕ್ಕೆ ಒಂದೇ ಹುದ್ದೆ ಇರ್ತೈತಿ. ಈ ಹುದ್ದೆವರೆಗೂ ಕೂಡ ತಲುಪೋದಕ್ಕೆ ಅವಕಾಶಗಳು ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲ ಓದನ್ನು ಗಟ್ಟಿಗೊಳಿಸಿ, ನಿಮಗೆ ಈ ವಿಷಯದ ಬಗ್ಗೆ ಏನಾದರೂ ಸಂದೇಹಗಳಿದ್ದಲ್ಲಿ ನನ್ನ ಫೋನ್ ನಂಬರ್ಗೆ ತಾವು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದು. 9242014944. ನನ್ನ ಫೋನ್ ನಂಬರ್ ಎಷ್ಟು, 9242014944. ಓಕೆ, ಥ್ಯಾಂಕ್ ಯು.